See here in session 3, we'll concentrate about relational integrity constraints. See, relational integrity constraints andre ಏನು ಅಂದ್ರೆ see for example ಯಾವುದಾದ್ರೂ ಒಂದಕ್ಕೆ particular rules ನ ಅಪ್ಲೈ ಮಾಡ್ತೀವಿ. say for example ಈಗ ನೇಮ್ ಏನಾದ್ರೂ ಇತ್ತು ಅಂದ್ರೆ it is only strings ಅಂದ್ರೆ ಕ್ಯಾರೆಕ್ಟರ್ಸ್ ಮಾತ್ರ ಇರುತ್ತೆ ಅಲ್ವಾ. ಸೊ ಏಜ್ ಅನ್ನೋ ಕಡೆ only it contains the integers, it should not contain the characters ಅಲ್ವಾ. ಅದೇ ಥರ ಪ್ರತಿಯೊಬ್ಬ ರಿಜಿಸ್ಟರ್ ಸ್ಟೂಡೆಂಟ್ಗೂ ಒಂದು ರಿಜಿಸ್ಟರ್ ನಂಬರ್ ಇರಲೇಬೇಕು. ಸೊ ರಿಜಿಸ್ಟರ್ ನಂಬರ್ ಇಲ್ಲದೆ ಇದ್ರೆ ಅವ್ನು ಸ್ಟೂಡೆಂಟ್ ಆಗಲ್ಲ ಅಲ್ಲ. ಹಾಗೆ ಸಮ್ ಕನ್ಸ್ಟ್ರೈಂಟ್ಸ್ ಆರ್ ಸಮ್ ರೂಲ್ಸ್ ವಿ ಆರ್ ಇಂಪ್ಲಿಮೆಂಟಿಂಗ್ ಅನ್ ಎ ಪರ್ಟಿಕ್ಯುಲರ್ ಆಟ್ರಿಬ್ಯೂಟ್. ದಿಸ್ ಈಸ್ ಕಾಲ್ಡ್ ಇಂಟಿಗ್ರಿಟಿ ಕನ್ಸ್ಟ್ರೈಂಟ್ಸ್. ಸೊ ಮೇನ್ಲಿ ವಿ ಕ್ಯಾನ್ ಸೇ there are three types. One is key constraint, entity integrity constraint, and referential integrity constraint. We'll see one by one. See, here we are explaining the same things. While defining relational model, we define some conditions which must hold for data present in database are called constraints. These constraints are checked before performing any operations. See, for example, ನಾವೇನಾದರೂ ಹೊಸ ಡೇಟಾ ಇನ್ಸರ್ಟ್ ಮಾಡಬೇಕಾದ್ರೆ ಯಾವುದಾದ್ರೂ ಟೇಬಲ್ಗೆ ಆ ಪರ್ಟಿಕ್ಯುಲರ್ ಕಾಲಮಲ್ಲಿ ನಾವೇನಾದರೂ ಕನ್ಸ್ಟ್ರೆಂಟ್ ಇಂಪ್ಲಿಮೆಂಟ್ ಮಾಡಿದ್ರೆ ಬಿಫೋರ್ ಇನ್ಸರ್ಷನ್ ಆರ್ ಬಿಫೋರ್ ಡಿಲೇಷನ್ ಆರ್ ಬಿಫೋರ್ ಅಪ್ಡೇಷನ್ ಆ ಕನ್ಸ್ಟ್ರೆಂಟ್ ಚೆಕ್ ಆಗುತ್ತೆ. ವಿ ಆರ್ ಗಿವಿಂಗ್ ದ ಪ್ರಾಪರ್ ವ್ಯಾಲ್ಯೂಸ್ ಅಂದಾಗ ಮಾತ್ರನೇ it will take the values, otherwise it will give the message like constraint violation. Then first we will see the domain constraint. See, domain constraint ಅಲ್ಲಿ ಏನಂದ್ರೆ, see for example age always it should be greater than 0 ಆಗಿರಬೇಕು ಅಲ್ವಾ. ಸೊ ಅದೇ ಥರನೇ see for example working employee age is greater than 18 or below 60 ಆಗಿರಬೇಕು. ಸೊ ಅದೇ ಥರ ಸಮ್ ಕನ್ಸ್ಟ್ರೆಂಟ್ ವಿ ಆರ್ ಇಂಪ್ಲಿಮೆಂಟಿಂಗ್. ಆಮೇಲೆ ನೇಮ್ ಶುಡ್ ಬಿ ನಾಟ್ ನಲ್ ಆಗಿರಬೇಕು, ಅಂದರೆ ನೇಮ್ ಪ್ರತಿಯೊಬ್ಬರಿಗೂ ಕೊಡಲೇಬೇಕು, ಅಲ್ಲಿ ಬ್ಲ್ಯಾಂಕ್ ಸ್ಪೇಸ್ ಕೊಡಬಾರ್ದು ಈ ಥರ. ಸೊ ಆ ಪರ್ಟಿಕ್ಯುಲರ್ ಡೊಮೈನ್ ಅಂದರೆ ವ್ಯಾಲ್ಯೂಸ್, ಸೆಟ್ ಆಫ್ ವ್ಯಾಲ್ಯೂಸ್ ವಿತ್ ಇನ್ ಅನ್ ಆಟ್ರಿಬ್ಯೂಟ್ ಶುಡ್ ಫಾಲೋ ದಟ್ ಕೈಂಡ್ ಆಫ್ ರೂಲ್ಸ್. ಸೊ ಅದನ್ನು ನಾವೇನಂತ ಕರಿತೀವಿ, ಡೊಮೈನ್ ಕನ್ಸ್ಟ್ರೆಂಟ್ ಅಂತ ಕರಿತೀವಿ. ನೆಕ್ಸ್ಟು ಕೀ ಕನ್ಸ್ಟ್ರೆಂಟ್ ಅಂದರೆ ಏನಂದರೆ, ಸಿ ಫಾರ್ ಎಕ್ಸಾಂಪಲ್ ಎರಡು ಥರ ನಾವು ಎಕ್ಸ್ಪ್ಲೈನ್ ಮಾಡ್ಬೋದು. ಒನ್ ಅಂದರೆ ಇಟ್ ಶುಡ್ ಬಿ ಯುನೀಕ್ ಆ್ಯಂಡ್ ಇಟ್ ಶುಡ್ ನಾಟ್ ಹ್ಯಾವ್ ನಲ್ ವ್ಯಾಲ್ಯೂಸ್ ಅಂತ. ಸಿ ಫಾರ್ ಎಕ್ಸಾಂಪಲ್ ನಾವು ಏನಂತ ನೋಡಿದ್ವಿ, ಈಗ ಡಿಪಾರ್ಟ್ಮೆಂಟ್ ಟೇಬಲ್ ಅಂತ ತಗೊಳ್ಳೋಣ. ಡಿಪಾರ್ಟ್ಮೆಂಟ್ ಟೇಬಲ್ ಅಂತ ತಗೊಂಡಾಗ ಡಿಪಾರ್ಟ್ಮೆಂಟ್ ನಂಬರ್ ಅಂತ ತಗೋತೀವಿ, ಡಿ ನೇಮ್ ಅಂತ ತಗೋತೀವಿ, ಮತ್ತು ಲೊಕೇಶನ್ ಅಂತ ತಗೋತೀವಿ. ಡಿಪಾರ್ಟ್ಮೆಂಟ್ ನಂಬರಲ್ಲಿ 10 ಅಂತ ತಗೊಳ್ತೀವಿ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಡಿಪಾರ್ಟ್ಮೆಂಟ್ ನಂಬರ್ 10 ಅಂತ ತಗೊತೀವಿ ಆ್ಯಂಡ್ 20 ಅಂತ ತಗೋತೀವಿ ಅಂದ್ಕೊಳ್ಳಿ. ಸೇ ಫಾರ್ ಎಕ್ಸಾಂಪಲ್ ಐ ಹ್ಯಾಡ್ ಗಿವನ್ ಎಸ್ ಆಸ್ ಅನ್ ಪ್ರೈಮರಿ ಕೀ ಅಂತ ಕೊಡ್ತೀನಿ. ಪ್ರೈಮರಿ ಕೀ ಅಥವಾ ಕೀ ಇಂಟಿಗ್ರಿಟಿ ಅಥವಾ ಕೀ ಕನ್ಸ್ಟೆಂಟ್ ಅಂತ ಕೊಡ್ತೀನಿ ಈ ಕಾಲಮ್ನ. ಈ ಪ್ರೈಮರಿ ಕೀ ಅಂತ ನಾನೇನಾದರೂ ಸ್ಪೆಸಿಫಿಕ್ ಆಗಿ ಹಾಕಿದಾಗ ಡಿಪಾರ್ಟ್ಮೆಂಟ್ ನಂಬರ್ ಕಾಲಮನ್ನು ಏನಾಗುತ್ತೆ ಅಂದರೆ, ಇಟ್ ಶುಡ್ ಸ್ಯಾಟಿಸ್ಫೈ ದೀಸ್ ಟು ಕಂಡೀಷನ್. ಅಂದರೆ 10, 20 ಇದೆ, ಓಕೆ. ಡೂಪ್ಲಿಕೇಟ್ ವ್ಯಾಲ್ಯೂ ಮತ್ತೆ ಏನಾದರೂ ನಾನು 10ನ ಇನ್ಸರ್ಟ್ ಮಾಡೋಕ್ಕೆ ಹೋದರೆ ಇಟ್ ವೋಂಟ್ ಟೇಕ್, ಬಿಕಾಸ್ ಐ ಹ್ಯಾವ್ ಸ್ಪೆಸಿಫೈಡ್ ದಟ್ ದಿಸ್ ಈಸ್ ಎ ಪ್ರೈಮರಿ ಕೀ ಕನ್ಸ್ಟ್ರೆಂಟ್. ಪ್ರೈಮರಿ ಕೀ ಮೀನ್ಸ್ ಯುನೀಕ್ ವ್ಯಾಲ್ಯೂಸ್, ಈಚ್ ಆ್ಯಂಡ್ ಎವ್ರಿ ವ್ಯಾಲ್ಯೂ ಶುಡ್ ಬಿ ಯುನೀಕ್. ದೆರ್ ಇಸ್ ನೋ ಡೂಪ್ಲಿಕೇಶನ್ ಆಫ್ ವ್ಯಾಲ್ಯೂಸ್. ಡೂಪ್ಲಿಕೇಶನ್ ಇರಬಾರ್ದು, ಯುನೀಕ್ ಆಗಿರಬೇಕು. ಅಂದರೆ 10 ಮತ್ತೆ 10 ನಾನು ಕೊಡೋಕ್ಕೆ ಸಾಧ್ಯ ಇಲ್ಲ. ಐ ಕ್ಯಾನ್ ಗಿವ್ 30 ಇಯರ್. ಸಿಮಿಲರ್ಲಿ ಆ್ಯಂಡ್ ಆಲ್ಸೋ ಇಲ್ಲಿ ನಾನು ಕೊಡ್ದಿರ ಏನಾದರೂ ಬ್ಲ್ಯಾಂಕ್ ಸ್ಪೇಸ್ನ ಕೂಡ ಬಿಡೋಕ್ಕಾಗಲ್ಲ. ಅಕಸ್ಮಾತ್ ಇಲ್ಲಿ 10, ಈಗ ಇನ್ನೊಂದು ಕಾಲಮ್ಮು ಇನ್ನೊಬ್ಬ 4th ಎಂಪ್ಲಾಯಿ ಏನಾದರೂ ಬರ್ತಾನೆ ಐ ಮೀನ್ 4th ಡಿಪಾರ್ಟ್ಮೆಂಟ್ ಎಕ್ಸಿಸ್ಟ್ ಆಗುತ್ತೆ ಅಂದ್ಕೊಳ್ಳಿ. ಆಗ ನಾನು ಬೈ ಸ್ಕಿಪ್ಪಿಂಗ್ ದಿಸ್ ಕಾಲಮ್ ಐ ಕೆನಾಟ್ ಗಿವ್ ದ ಡಿಪಾರ್ಟ್ಮೆಂಟ್ ನಂಬರ್. ಸೇ ಫಾರ್ ಎಕ್ಸಾಂಪಲ್ ಆಟೋ ಅಂತ ಆಟೋಮೊಬೈಲ್ ಅಂತ ಕೊಡ್ತೀನಿ ಅಂದ್ಕೊಳ್ಳಿ. ಸೊ ಐ ಕೆನಾಟ್ ಲೀವ್ ದಿಸ್ ಸ್ಪೇಸ್ ಬ್ಲ್ಯಾಂಕ್. ಯಾಕೆ ಹೇಳಿ, because it is a primary key. So must and should I supposed to give some value for this column. 40 say for example it will take, because 40 is not at all existing in this column. It is a unique ಅಂದರೆ ಫಸ್ಟ್ ಟೈಮ್ ಎಕ್ಸಿಸ್ಟ್ ಆಗ್ತಾ ಇದೆ, ಡೂಪ್ಲಿಕೇಟ್ ಆಗ್ತಾ ಇಲ್ಲ, ಮತ್ತು ನಲ್ ವ್ಯಾಲ್ಯೂಸ್ ಕೂಡ ನಾವು ಎಂಟ್ರಿ ಮಾಡ್ತಾ ಇಲ್ಲ. ವಿ ಆರ್ ಎಂಟ್ರಿಂಗ್ ಸಮ್ ವ್ಯಾಲ್ಯೂ ಫಾರ್ ದಿಸ್ ಕಾಲಮ್. ಸೊ ಇಟ್ ಈಸ್ ಕಾಲ್ಡ್ ಆಸ್ ಪ್ರೈಮರಿ ಕೀ. ಅಂದರೆ ಪ್ರೈಮರಿ ಕೀ ಅಂತಂದರೆ ಏನು,
ಡೂಪ್ಲಿಕೇಶನ್ ಇರಬಾರ್ದು, ಅಂದರೆ ಯುನಿಕ್ ಆಗಿರಬೇಕು, ಮತ್ತು ನಲ್ ಇರಬಾರ್ದು. ನಲ್ ಇರಬಾರ್ದು ಅಂದರೆ ಬ್ಲ್ಯಾಂಕ್ ಸ್ಪೇಸ್ನ, ಎಂಟಿ ಸ್ಪೇಸ್ನ ನಾವು ಕೊಡಬಾರ್ದು. ಅಟ್ಲೀಸ್ಟ್ ವಿ ಶುಡ್ ಎಂಟರ್ ಸಮ್ ವ್ಯಾಲ್ಯೂ ಫಾರ್ ದಿಸ್ ಕಾಲಮ್ ಅಂತ. ಇಫ್ ಇಟ್ ಸ್ಯಾಟಿಸ್ಫೈಸ್ ದೀಸ್ ಟು ಕಂಡೀಷನ್ ದೆನ್ ವಿ ಕಾಲ್ ದಿಸ್ ಆಸ್ ಅನ್ ಪ್ರೈಮರಿ ಕೀ ಅಂತ ಕೊಡ್ತೀವಿ. ದಿಸ್ ಈಸ್ ಒನ್ ಕೀ ಇಂಟಿಗ್ರಿಟಿ ಕನ್ಸ್ಟ್ರೆಂಟ್. ನಾವೇನಾದರೂ ಹೊಸದಾಗಿ ಏನಾದರೂ ಡೇಟಾ ಎಂಟ್ರಿ ಮಾಡಬೇಕಾದ್ರೆ ಈ ಟೇಬಲ್ಗೆ ಬ್ಲ್ಯಾಂಕ್ ಕೊಟ್ಟರು ವಯೋಲೇಟ್ ಆಗುತ್ತೆ ಕೀ ಕನ್ಸ್ಟ್ರೆಂಟು, ಅಥವಾ 20 ಅಂತ ಏನಾದರೂ ಫಾರ್ ಎಕ್ಸಾಂಪಲ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಡೇಟಾ ಕೊಟ್ಟರು ಕೂಡ ವಯೋಲೇಟ್ ಆಗುತ್ತೆ. ಸೊ ಇಟ್ ಶುಡ್ ಸ್ಯಾಟಿಸ್ಫೈ ದೀಸ್ ಟು ಕಂಡೀಷನ್. ಇಫ್ ಇಟ್ ಸ್ಯಾಟಿಸ್ಫೈ ದೀಸ್ ಟು ಕಂಡೀಷನ್ ದೆನ್ ಇಟ್ ಈಸ್ ಪ್ರೈಮರಿ ಕೀ. ದೆನ್ ವಾಟ್ ಈಸ್ ರೆಫರೆನ್ಷಿಯಲ್ ಇಂಟಿಗ್ರಿಟಿ ಅಂದರೆ, see for example we'll take two tables here. We will take two tables. See here, one more table I'll take this as employee table. Employee table alli enagirutte, employee number irutte, employee name irutte, matte I'll take one more column as department number. That means each and every employee for which department he is working. See, I'll take this 1, 2, 3 like this, A, B, C like this, and department number 10. 1 is also working in department number 10, 2 is also working in department number 10, and 3 is also working in department number 20 for example. See, this idu primary key agide. I'll call this as a foreign key anta tagotini idನ್ನ, because this is a primary key in this table. I'll call this as a foreign key anta tagotini idನ್ನ. ಯಾಕೆಂದ್ರೆ ಇಲ್ಲಿರೋ ಡಿಪಾರ್ಟ್ಮೆಂಟ್ ನಂಬರ್, ಡಿಪಾರ್ಟ್ಮೆಂಟ್ ಟೇಬಲ್ ಅಲ್ಲಿ ಇರುವಂತ ಡಿಪಾರ್ಟ್ಮೆಂಟ್ ನಂಬರ್ ಪ್ರೈಮರಿ ಕೀ ಅಂತ ತಗೊಂಡಿದ್ದೀನಿ. ಡಿಪಾರ್ಟ್ಮೆಂಟ್ ನಂಬರ್ ಆಫ್ ಎಂಪ್ಲಾಯಿ ಟೇಬಲ್ ಐ ಆಮ್ ಟೇಕಿಂಗ್ ಇಟ್ ಆಸ್ ಅ ಫಾರಿನ್ ಕೀ ಅಂತ ತಗೊಂತೀನಿ. ಸೊ ಫಾರಿನ್ ಕೀ ಅಂತಂದ್ರೆ ಏನಂದ್ರೆ, ನಾನು ಇಲ್ಲಿ ಏನಾದರೂ ಎಂಪ್ಲಾಯಿ ಟೇಬಲ್ ಅಲ್ಲಿ ಈ ಕಾಲಮ್ಗೆ ಎಂಟ್ರಿ ಮಾಡಬೇಕು ಡೇಟಾ ಅಂದರೆ 2 ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಒನ್ಸ್ ಅಗೇನ್ ಫಾರಿನ್ ಕೀ ಕೂಡ ಅಂದರೆ ದ ವ್ಯಾಲ್ಯೂ ಶುಡ್ ಮ್ಯಾಚ್ ವಿತ್ ದ ಪ್ರೈಮರಿ ಕೀ ವ್ಯಾಲ್ಯೂಸ್. ನಾನು ಹೊಸದೇನಾದರೂ ವ್ಯಾಲ್ಯೂ ಎಂಟ್ರಿ ಮಾಡಬೇಕಂದ್ರೆ ಪ್ರೈಮರಿ ಕೀ ವ್ಯಾಲ್ಯೂಸ್ ಏನು ಎಕ್ಸಿಸ್ಟ್ ಆಗಿದೆಯೋ ಸೇಮ್ ವ್ಯಾಲ್ಯೂನ ನಾನು ಎಂಟ್ರಿ ಮಾಡಬೇಕು. ಐ ಕೆನಾಟ್ ಎಂಟರ್ 50 ಬಿಕಾಸ್ 50 ಈಸ್ ನಾಟ್ ಎಕ್ಸಿಸ್ಟಿಂಗ್ ಇನ್ ದ ಡಿಪಾರ್ಟ್ಮೆಂಟ್ ಟೇಬಲ್ ಆಫ್ ದ ಡಿಪಾರ್ಟ್ಮೆಂಟ್ ನಂಬರ್ ಆಫ್ ದ ಡಿಪಾರ್ಟ್ಮೆಂಟ್ ಟೇಬಲ್. ಸೊ ನಾನೀಗ 30 ಬೇಕಾದ್ರೆ ಇನ್ಸರ್ಟ್ ಮಾಡ್ಬೋದು, ಬಿಕಾಸ್ 30 is already existing in the department table of department number column. ಸೊ ಅಂದರೆ ಏನು, ಫಾರಿನ್ ಕೀಯಲ್ಲಿ ನಾನು ಎಂಟ್ರಿ ಮಾಡಬೇಕಂದ್ರೆ ಡೇಟಾ, ಆ ಡೇಟಾ ಮಸ್ಟ್ ಅಂಡ್ ಶುಡ್ ಮ್ಯಾಚ್ ವಿತ್ ದ ಡಿಪಾರ್ಟ್ಮೆಂಟ್ ನಂಬರ್ ಕಾಲಮ್ ಆಫ್ ದ ಡಿಪಾರ್ಟ್ಮೆಂಟ್ ಟೇಬಲ್, ಆ್ಯಂಡ್ ಮೋರ್ ದ್ಯಾನ್ ದ್ಯಾಟ್, ಅದರ್ ದ್ಯಾನ್ ದಿಸ್ ಡೇಟಾ ಐ cannot insert one more data here. See here, ಈಗ 50 ಇರೋ ಬದಲು 60 ಅಂತ ನಾನು ಡೈರೆಕ್ಟಾಗಿ ಇನ್ಸರ್ಟ್ ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ಸೊ ಹಾಗೆ ಮತ್ತು ಇನ್ನೊಂದೇನೆಂದರೆ, ಐ ಕ್ಯಾನ್ ಇನ್ಸರ್ಟ್ ಡೂಪ್ಲಿಕೇಟ್ ವ್ಯಾಲ್ಯೂಸ್. ಈಗ 10 10 10 ಅಂತ 3 ಟೈಮ್ಸ್ ಡೂಪ್ಲಿಕೇಟ್ ವ್ಯಾಲ್ಯೂಸ್ನ ಬೇಕಾದ್ರೆ ಇನ್ಸರ್ಟ್ ಮಾಡ್ಬೋದು. ಅಂದರೆ ಏನು, ಫಾರಿನ್ ಕೀ ಒಬೇ ಆಗಬೇಕು ಅಥವಾ ಫಾರಿನ್ ಕೀ ಕನ್ಸ್ಟೆಂಟ್ ಸಕ್ಸಸ್ ಆಗಬೇಕಂತಂದರೆ 2 things we have to keep in mind. One thing is, the values whatever we are inserting in the foreign key must and should match with the primary key values, and one more that we can insert duplicate values in the foreign key attribute. Duplicate values ಬೇಕಾದ್ರೆ ನಾವು ಇನ್ಸರ್ಟ್ ಮಾಡ್ಬೋದು, but those values should match with the primary key values. This kind of association is called referential integrity. See, when one attribute of a relation can only take values from other attribute of same relation or any other relation, it is called referential integrity. ಅಂದರೆ ಇದ್ರದ್ದೇ ಆದಂಥ ವ್ಯಾಲ್ಯೂಸ್ ತಗೊಳ್ಬೋದು, ಇಲ್ಲ ಅಂದರೆ ಇಟ್ ಶುಡ್ ಟೇಕ್ ಫ್ರಮ್ ದ ವ್ಯಾಲ್ಯೂಸ್ ಫ್ರಮ್ ದ ಅದರ್ ಟೇಬಲ್, but it should match with the primary key values of the other table, and we can insert duplicate values for this column. Then it is called referential integrity. ಸಿ ಎಕ್ಸಾಂಪಲ್ ಕೂಡ ಇಲ್ಲಿ ತಗೊಂಡಿದೆ, ಸ್ಟೂಡೆಂಟು ಮತ್ತು ಬ್ರಾಂಚ್ ಅಂತ ತಗೊಂಡಿದ್ದೀವಿ ನಾವಿಲ್ಲಿ. ಸೊ ಸಿಯರ್ ಇನ್ ಹಿಯರ್ ದಿಸ್ ಬ್ರಾಂಚಲ್ಲಿ ಬ್ರಾಂಚ್ ಕೋಡ್ ಬಂದು ಪ್ರೈಮರಿ ಕೀ ಆಗಿರುತ್ತೆ, ಇಲ್ಲಿ ಸ್ಟೂಡೆಂಟಲ್ಲಿ ಬ್ರಾಂಚ್ ಕೋಡ್ ಬಂದು ಫಾರಿನ್ ಕೀ ಆಗಿರುತ್ತೆ.
ಸೊ ಅಂದರೆ ಏನು, CSIT ಅಂತಿದ್ರೆ we have to insert CS and IT. We cannot insert ECE. We cannot insert ECE because ECE is not existing in the branch code of the branch table. So now ಇಲ್ಲಿ foreign key ಏನಾದರೂ satisfy ಆಗಬೇಕಂದ್ರೆ it should match with the, these values should match with the primary key values of the branch table, and but we can insert duplicate values for this column. Here also they are explaining the same thing. Relational integrity constant. Here branch code of student can only take the values which are present in the branch code of branch table, which is called referential integrity constant. The relation which is referencing to other relation is called referencing relation. Here student is the referencing relation, and the relation to which other relations are referring is called referenced relation. ಅಂದ್ರೆ ಬ್ರಾಂಚ್ ಮಾಸ್ಟರ್ ಟೇಬಲ್ನ ನಾವೇನಂತ ಕರಿತೀವಿ, ರೆಫರೆನ್ಸ್ಡ್ ರಿಲೇಷನ್ ಅಂತ ಕರಿತೀವಿ. ಡೀಟೇಲ್ ಟೇಬಲ್ ಆರ್ ಸ್ಟೂಡೆಂಟ್ ಟೇಬಲ್ನ ನಾವು ರೆಫರೆನ್ಸಿಂಗ್ ರಿಲೇಷನ್ ಅಂತ ಕರಿತೀವಿ. The same thing whatever we have explained, the same thing has been written here. Consider correlation. One more example, car ಅಂತ ತಗೊಂಡಿದ್ದಾರೆ. ಅದರಲ್ಲಿ which state, registration number, serial number, make, model, year, everything is there. Here key one we have taken, they have taken as state and register number. Both they have considered as one key, and another key they have considered as serial number. Same thing they have explained here. ಇಲ್ಲಿ ನೋಡಿ, ಕಾರಲ್ಲಿ ಲೈಸೆನ್ಸ್ ನಂಬರ್ ಅನ್ನೋದು ಪ್ರೈಮರಿ ಕೀ ಆಗಿರುತ್ತೆ. ಪ್ರೈಮರಿ ಕೀ ಅವತ್ತಿದ್ರು ಅಂಡರ್ಲೈನ್ ಆಗಿರುತ್ತೆ. See relational database schema, once again we can see a set S of relation schema that belong to the same database. ಅಂದ್ರೆ say for example R1 ಅನ್ನೋದೊಂದು ಟೇಬಲ್, R2 ಅನ್ನೋದೊಂದು ಟೇಬಲ್, similarly till Rn many tables. Collection of tables or collection of relation is called relational database schema. Those set na ಏನಂತಾರೆ, ಆ collection of relations ನ set ನ ಏನಂತ ಕರಿತೀವಿ, relational database schema ಅಂತ ಕರಿತೀವಿ. ಈ ಕಂಪನಿ ಡೇಟಾಬೇಸ್ ಅಲ್ಲಿ ನೋಡಿ, ಡಿಪಾರ್ಟ್ಮೆಂಟ್ ಅಂದ್ರೆ ದಿಸ್ ಇಸ್ ದ ಪ್ರೈಮರಿ ಕೀ, ಅಂಡ್ ಇಲ್ಲಿ ಎಂಪ್ಲಾಯಿ ಟೇಬಲ್ ಅಲ್ಲಿ social security number is the primary key, and department number is the foreign key, because this is referencing the department number of the department table. See department location alli both are department number, department locations both are considered as keys, and project table li project number is the primary key, and works on alli this employee security number and project number both are considered as the keys. Dependent ali ESSN and dependent name both are considered as a key. So entity integrity ಅಂದ್ರೆ ಏನು ಹೇಳುತ್ತಲ್ಲ ಫೈನಲಿ, ಅಂದ್ರೆ ಯಾವುದೇ ಒಂದು ಪ್ರೈಮರಿ ಕೀಯಲ್ಲಿ ನಲ್ ವ್ಯಾಲ್ಯೂಸ್ ಇರಬಾರ್ದು, ಅಂದ್ರೆ ಎಂಪ್ಟಿ ಸ್ಪೇಸ್ ಕೊಡಬಾರ್ದು. So the primary key attribute pk of each relation schema or in S cannot have null values. ಅಂದ್ರೆ ಇದು ಒಂದೇ ಒಂದು main thing we have to remember is it should not have null values. ಅದನ್ನ ನಾವೇನಂತ ಕರಿತೀವಿ, ಆ ಪರ್ಟಿಕ್ಯುಲರ್ ರೋ ಅಲ್ಲಿ we should not have any null values in it. That is called as entity integrity. That means ಟಪಲ್ ಅಲ್ಲಿ ಆ ಪರ್ಟಿಕ್ಯುಲರ್ ಪ್ರೈಮರಿ ಕೀ ನಾಟ್ ನಲ್ ಆಗಿರ್ಬೇಕು, ಅಂದ್ರೆ ನಲ್ ವ್ಯಾಲ್ಯೂ ಇರಬಾರ್ದು ಅಂತ. ಸೇ ಫಾರ್ ಎಕ್ಸಾಂಪಲ್ ಈಗ ಎಂಪ್ಲಾಯಿ ನಂಬರ್ ಅಂದ್ರೆ 1 ಅಂತ ಇರುತ್ತೆ ಅನ್ಕೊಳ್ಳಿ, ಅವನ ಹೆಸರು ಎಂಪ್ಲಾಯಿ ನೇಮ್ ಅಲ್ಲಿ ಎ ಅಂತ ಇರುತ್ತೆ, ಡಿಪಾರ್ಟ್ಮೆಂಟ್ ನಂಬರ್ 10 ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್. ಇದು ಪ್ರೈಮರಿ ಕೀ ಅಲ್ವಾ. ಸೊ ಎಂಪ್ಲಾಯಿ ನಂಬರ್ ಇಸ್ ಎ ಪ್ರೈಮರಿ ಕೀ ಇನ್ ಪ್ರೈಮರಿ ಎಂಪ್ಲಾಯಿ ಟೇಬಲ್ 1 ಅಂತಿದ್ರೆ ದಟ್ ಈಸ್ ಟಿ ಆಫ್ ಪಿ ಕೆ ಅಂತಂದ್ರೆ ಟಪಲ್, ಇದೊಂದು ಟಪಲ್ ಅನ್ಕೊಳ್ಳಿ, ಆಫ್ ಪ್ರೈಮರಿ ಕೀ ಅಂದ್ರೆ ಈ ವ್ಯಾಲ್ಯೂ ಟಿ ಆಫ್ ಪಿ ಕೆ. ಪ್ರೈಮರಿ ಕೀ ಇದು
ಆ ಟಪಲ್ ಪರ್ಟಿಕ್ಯುಲರ್ ಟಪಲ್ದು ಪ್ರೈಮರಿ ಕೀದು ವ್ಯಾಲ್ಯೂ is not equal to null. It should not equal to null. So that is called as entity integrity. Thank you.